ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 17 ವರ್ಷ 2088ರವರೆಗೂ ಈ 6 ರಾಶಿಯವರಿಗೆ ಅದೃಷ್ಟ ಹೊಕ್ಕುತ್ತೆ. ಮಹಾವಿಷ್ಣುವಿನ ಕೃಪಾಶೀರ್ವಾದದಿಂದ ಬೇಡ ಅಂದ್ರೂ ಕೂಡ ಲಕ್ಷಾಧಿಪತಿ ನೀವೇ ಆಗ್ತೀರಾ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಹಾವಿಷ್ಣುವಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇಂದಿನಿಂದ ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಾ ಇದೆ ಅಂತಲೇ ಹೇಳಬಹುದು. ಹೀಗಾಗಿ ಇವರಿಗೆ ಬೇಡ ಅಂದರೂ ಲಕ್ಷಾಧಿಪತಿಯಾಗುವ ಯೋಗ ಇದ್ದು ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ 6 ರಾಶಿಯವರ ಮೇಲೆ ಇರೋದ್ರಿಂದ ಇಂದಿನಿಂದ 2088ರವರೆಗೂ ಕೂಡ ಅಂದರೆ ಮುಂದಿನ 17 ವರ್ಷ ಅದೃಷ್ಟದ ಸಮಯ. ನೀರಿನಂತೆ ಹಣ ಹರಿಯುತ್ತೆ. ಶೀಘ್ರದಲ್ಲೇ ನಿಮ್ಮ ಸ್ವಂತ ಮನೆಯ ಕನಸು ಕೂಡ ನನಸಾಗುತ್ತೆ. ಶೀಘ್ರದಲ್ಲೇ ನೀವು ಪ್ರವಾಸಕ್ಕೆ ಹೋಗ್ತೀರಾ. ದೊಡ್ಡ ವೃತ್ತಿ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಬುದ್ಧಿವಂತಿಕೆಯಿಂದ ನೀವು ಆಯ್ಕೆಯನ್ನು ಮಾಡ್ಕೊಳ್ತೀರಾ. ಶೀಘ್ರದಲ್ಲೇ ಉತ್ತಮ ಫಲಿತಾಂಶ ಕೂಡ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಶಾಂತತೆ ಮತ್ತು ಗಮನದ ಅಗತ್ಯವಿರುವ ಕಡೆ ಒಂದಷ್ಟು ಲಾಭ ಸಿಗುತ್ತೆ. ವಿಶ್ರಾಂತಿ ಪಡೀಲಿಕ್ಕೆ ಸಮಯ ಸಿಗುತ್ತೆ. ಕನಸಿನಂತಹ ನಿಮ್ಮ ಒಂದಷ್ಟು ಆಸೆಗಳು ಈಡೇರುತ್ತೆ. ಆಸ್ತಿ ವಿಷಯಗಳ ಬಗ್ಗೆ ಒಳ್ಳೆಯ ಸುದ್ದಿ ನಿಮ್ಮ ಆಶ್ಚರ್ಯಚಕಿತಗೊಳಿಸುತ್ತದೆ. ನೀವು ನೋಡ್ತಿರುವ ಈ ಅವಕಾಶ ಬಹುತೇಕ ಇಲ್ಲಿದೆ ಅಂತ ಹೇಳಬಹುದು. ನೀವು ಪ್ರಮುಖ ಕೆಲಸದ ಕಾರ್ಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿರ್ತೀರಾ. ನೀವು ಈ ಸಂದರ್ಭದಲ್ಲಿ ಕೆಲಸದಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ ಯಶಸ್ಸಿನ ಹಾದಿಯಲ್ಲಿ ಸಾಕ್ತೀರಾ. ಕುಟುಂಬ ಸದಸ್ಯರನ್ನು ನಿಮ್ಮ ರೀತಿಯಲ್ಲಿ ನೋಡಲು ನಿಧಾನವಾಗಿ ನೀವು ಎಲ್ಲವನ್ನ ಚೇಂಜ್ ಮಾಡ್ಕೊಳ್ತೀರಾ. ಹೊಸ ಮನೆ ಖರೀದಿಸುವ ಗುರಿ ರೂಪುಗೊಳ್ಳಲು ಪ್ರಾರಂಭವಾಗುತ್ತೆ. ನೀವು ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ತೀರಾ ಅಂತ ಹೇಳಬಹುದು. ಅಲ್ಲದೆ ನಿಮಗೆ ಭಾರಿ ಅದೃಷ್ಟ ಹೆಚ್ಚಾಗಲಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಅತಿ ಹೆಚ್ಚಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಶಸ್ಸಿನ ಜೊತೆಗೆ ಭಾರಿ ಧನ ಸಂಪತ್ತನ್ನು ಗಳಿಸ್ತೀರಾ. ಅದೃಷ್ಟ ಖುಲಾಯಿಸುತ್ತೆ. ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಕೀರ್ತಿ ಸಿಗುತ್ತೆ. ನಿಮ್ಮ ವ್ಯವಹಾರದಲ್ಲಿ ಆದಾಯ ದುಪ್ಪಟ್ಟಾಗುತ್ತೆ. ವಿವಾಹಿತ ದಂಪತಿಗಳಿಗೆ ಸಂತಾನ ಸುಖ ಪ್ರಾಪ್ತಿಯಾಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಭರ್ಜರಿ ಆದಾಯವನ್ನು ಕಾಣ್ತೀರಾ. ಅವಿವಾಹಿತರಿಗೆ ಕಂಗಣ ಭಾಗ್ಯ ಕೂಡಿ ಬರುತ್ತೆ. ಹೊಸ ವ್ಯವಹಾರವನ್ನು ಆರಂಭಿಸಬೇಕು ಅಂದ್ಕೊಂಡಿರೋರಿಗೆ ಈ ಸಮಯದಲ್ಲಿ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಹೊಸ ಕೆಲಸ ಕಾರ್ಯಗಳನ್ನು ನೀವು ಹೆಚ್ಚಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ. ಇನ್ನು ನೀವು ಮಕ್ಕಳಿಂದ ಶುಭ ಸಮಾಚಾರವನ್ನು ಸ್ವೀಕರಿಸ್ತೀರಾ. ಬಡ್ತಿ ವೇತನ ಹೆಚ್ಚಳವಾಗುವ ಸಂಭವ ಇದೆ. ಹಣದ ಪ್ರವಾಹವೇ ಹರಿಯುತ್ತೆ. ವೃತ್ತಿ ಬದುಕಿನಲ್ಲಿ ಉತ್ತಮ ಅವಕಾಶಗಳು ಲಭ್ಯವಾಗೋದ್ರ ಜೊತೆಗೆ ವ್ಯವಹಾರದಲ್ಲೂ ಕೂಡ ಉತ್ತಮ ಲಾಭ ಇದೆ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಧನುರ್ ರಾಶಿ, ಕುಂಭ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.